ಸರ್ಕಾರ ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡಲು ಸಿದ್ಧತೆ ಮಾಡಿಕೊಂಡಿತ್ತು. ಕುಮಾರಸ್ವಾಮಿ ಇಲ್ಲದೆ ಹೋಗಿದ್ರೆ ನನ್ನ ರೀತಿ ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ ಜೈಲಿನಲ್ಲಿ ಇರಬೇಕಾಗ್ತಿತ್ತು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೀಗ ಬಾಂಬ್ ಸಿಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾತನಾಡಿದ ಅವರು 2017ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಜಿಟಿ ದೇವೇಗೌಡರನ್ನ ಬಂಧನ ಮಾಡಲು ಸಿದ್ಧತೆ ಮಾಡಿತ್ತು. ಈ ವಿಷಯವನ್ನ ನನಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಬಳಿಕ ಕುಮಾರಸ್ವಾಮಿ ಪೊಲೀಸರಿಗೆ ಫೋನ್ ಮೂಲಕ ಗುಟುರು ಹಾಕಿದ್ರು. ಕುಮಾರಸ್ವಾಮಿ ಒಂದೇ ಒಂದು ಗುಟುರಿಗೆ ಪೊಲೀಸರು ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋದು ಬಿಟ್ಟರು. ಇಲ್ಲದೆ ಹೋಗಿದ್ರೆ ನನ್ನ ರೀತಿ ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ 20 ದಿನ ಜೈಲಲ್ಲಿ ಕಾಲ ಕಳಿಬೇಕಾಗ್ತಿತ್ತು. ಇನ್ನು ಯಾವ ಕೇಸ್ ಅಂತ ಈಗ ಇರೋ ಸರ್ಕಾರದಲ್ಲಿರೋ ನಾಯಕರನ್ನ ಕೇಳಿ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡಿದ್ದಾರೆ. ಕುಮಾರನ ಪಾದ, ದೇವೇಗೌಡರ ಪಾದ ಗೊತ್ತಾಯ್ತು ಸ್ವಾಮಿ, ಬಂದು ಬಿದ್ರಲ್ಲ ಸ್ವಾಮಿ, ಹೋಮವಾದಕ್ಕೆ ದೂರ ಇರಬೇಕು, ನೀವೇ ಇದು ಸಿರಿ ಅಂತ ಗೊತ್ತಾಯ್ತು ಸರ್. ಅದಾದ್ಮೇಲೆ ಒಂದು ಸೀಟು ಹಂಚಿಕೆ ದೇವೇಗೌಡರು ಮೈಸೂರು ಸೀಟ್ ಆಗಲ್ಲ ಅಂತ ಹೇಳಿ ಬರ್ತಾರೆ. ಯಾವ ದೇವ್ರ ಎಲ್ಲ ನಿಮಿಷ ಯಾವ ದೇವ್ರ ಮುಂದೆ ಸತ್ಯ ಹೇಳ್ತೀವಿ. ಆಮೇಲೆ ಕೊನೆಯಲ್ಲೂ ದೇವೇಗೌಡರು ಯಾಕಪ್ಪ ಕಿತ್ತಾಡ್ಬೇಕು, ನಾವು ಕಿತ್ತಾಡ್ತಾ ಇದ್ರೆ ಪಾರ್ಲಿಮೆಂಟ್ ಸೀಟ್ ಕೊಡೋದ ನೋಡಿ ಸರಿಯಾಗಿ ಅಂತ ಹೇಳಿ ಮೋದಿಯವರು ಹೇಳಿದ್ರಲ್ಲ, ಯಾಕಪ್ಪ ನೀವು ಮುಂದೆ ಬೆಳೆಯುವಂತ ಒಂದು ಸ್ವಲ್ಪ ಮುಂದೆ ಬೆಳೆಯುವಂತ ಇವರು ನನಗೆ ಹೇಳಿದ್ರು, ನೀನು ನಿಮ್ಮ ಮಕ್ಕಳಿಗೆ ಹೇಳೋದು ಮೋದಿಯವರು. ಯಾಕೆ ಮೋದಿಯವರು ನನಗೆ ಡೈರಿ ನ್ಯಾಷನಲ್ ಡೈರಿ ಮೆಂಬರ್ ಇದ್ದ ಪರಿಚಯ. ಅವರು ಗುಜರಾತ್ ಮುಖ್ಯಮಂತ್ರಿ ಇದ್ದರು. ಒಂದು ಸಭೆಗೆ ಅಡ್ರೆಸ್ ಮಾಡಿದ್ದು ನಾನು ಅವರು ಒಟ್ಟಿನಲ್ಲಿ ಗುಜರಾತಲ್ಲಿ ಆಯ್ತಾ. ಅವತ್ತಿಂದ ಪರಿಚಯ ಮೋದಿಯವರು. ಯಾಕೆ ನಿಮ್ಮ ಮಕ್ಕಳಿಗೆ ಹೇಳಪ್ಪ, ನೀನಾರು ಹೇಳೆಯ, ನೀನು ಹೇಳಿದ ದೇವೇಗೌಡರು ಮಾತು ಕೇಳ್ತಾರೆ ಅಂತ ಇದೆ ನನಗೆ. ಇವತ್ತು ಪಾಪ ಎಲ್ಲೋದ್ರೂ ಹೆಸರು ಕೂಗ್ತಾ ಬಂದಿದ್ದೆ, ನನಗೆ ಇನ್ನೇನು ಬೇಕಿಲ್ಲ. ಅವತ್ತು ಹೇಳಿದ್ರು, ಯಾಕಪ್ಪ ನಿಮ್ಮ ತಂದೆಗೆ ಹೇಳು, ನಿಮ್ಮ ತಂದೆ